ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮನೆ ಊಟಕ್ಕಾಗಿ ಕಾಯ್ತಾ ಇದ್ರು, ನಿರಾಸೆ ಆಯಿತು. ಈಗ ಜ್ವರದಿಂದ ಬಳಲುತ್ತಿದ್ದಾರೆ. ಬಟ್ ಇದರ ಮಧ್ಯೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೈಸೂರಿನ ಕರಗ ಸಂಭ್ರಮದಲ್ಲಿ ಮಾತನಾಡಿದ್ರು. ಬಹಳ ಕುತೂಹಲ ಕೆರಳಿಸಿದ್ದಂದ್ರೆ ವಿಜಯಲಕ್ಷ್ಮಿ ಅವರು ಸಮಯ ಕೇಳಿದ್ದಾರೆ, ಭೇಟಿಗೆ ಸಮಯ ಕೊಟ್ಟಿದ್ದೀನಿ, ಭೇಟಿ ಆಗ್ತೀನಿ ಅಂತ. ನಾಳೆ ಭೇಟಿ ಆಗ್ತೀನಿ ಅಂತ ನಿನ್ನೆ ಹೇಳಿದ್ರು. ನಾಳೆ ಅಂದ್ರೆ ಇವತ್ತು ಅವ್ರನ್ನ ಭೇಟಿ ಆಗೋ ಸಾಧ್ಯತೆ. ಚಾಮುಂಡೇಶ್ವರಿ ಕರಗದಲ್ಲಿ ದರ್ಶನ್ ಪರ ಘೋಷಣೆ ಕೂಗಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಭಾಷಣದ ಮಧ್ಯೆ ಘೋಷಣೆ ಕೂಗಿದ್ದಾರೆ ಫ್ಯಾನ್ಸ್. ದರ್ಶನ್ ಕೇಸ್ ಬಗ್ಗೆ ಮಾತನಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರೆ 2 ದಿನದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಹಾಗಾಗಿ ಭೇಟಿ ಮಾಡೋದಕ್ಕೆ ಸಮಯ ಕೂಡ ಕೊಟ್ಟಿದ್ದೀವಿ, ಇವತ್ತು ಭೇಟಿ ಆಗ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಏನಾದ್ರೂ ಅನ್ಯಾಯವಾಗಿದ್ರೆ ಸರಿಪಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ನೊಂದವರಿಗೆ ಚಾಮುಂಡೇಶ್ವರಿ ಅನುಗ್ರಹ ನೀಡಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ, ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಶಾಸನ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದ ಕರಿಯನಿಗೆ ಇದೀಗ ಅನಾರೋಗ್ಯದ ಸಮಸ್ಯೆ ಎದುರಾಗ್ಬಿಟ್ಟಿದೆ. ಗಟ್ಟಿಮುಟ್ಟಾಗಿದ್ದ ದರ್ಶನ್ಗೆ ಏಕಾಏಕಿ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಮೂರು ದಿನದಿಂದ ಕಾಟೇರಣಿಗೆ ಕಾಡ್ತಿದೆಯಾ ಜ್ವರ? ಪರಪ್ಪನ ಅಗ್ರಹಾರದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡೆವಿಲ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳು ಕಳೆದಿದೆ. 31 ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ಗೆ ಈಗ ಜ್ವರ ಕಾಡ್ತಿದೆಯಂತೆ. 3 ದಿನಗಳಿಂದ ಕಂಬಿ ಹಿಂದೆ ಚಳಿ ಜ್ವರದಿಂದ ಬಳಲುತ್ತಿದ್ದಾರಂತೆ. ಹೌದು, ದಾಸನಿಗೆ ಕಳೆದ 3 ದಿನಗಳಿಂದ ಜ್ವರ ಕಾಡುತ್ತಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆಯಂತೆ. ಕೊಲೆ ಸಾರಥಿಗೆ ಚಳಿ ಜ್ವರ. ದರ್ಶನ್ಗೆ ಈ ಬಾರಿ ಏಕಾಏಕಿ ಆರೋಗ್ಯ ಹದಗೆಡಲು ಕಾರಣ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ವಾತಾವರಣ ನಿರಂತರವಾಗಿ ಬದಲಾಗ್ತಾ ಇದೆ. ಎಸಿ ರೂಮ್ನಲ್ಲಿ ಇರ್ತಿದ್ದ ದರ್ಶನ್ ತಿಂಗಳಾದರೂ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿಲ್ಲ. ಆದ್ರಿಂದ ದಿನದಿಂದ ನಿರಂತರ ಜ್ವರದಿಂದ ಒದ್ದಾಡ್ತಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಬ್ಯಾರಕ್ ಬಳಿಯಲ್ಲೇ ಇರೋ ಜೈಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದ್ರೂ ಇಂದು ಬೆಳಿಗ್ಗೆ ದರ್ಶನ್ಗೆ ಚಳಿ ಜ್ವರ ಬಂದಿತ್ತಂತೆ. ದರ್ಶನ್ ಭೇಟಿಗೆ ಬಂದಿದ್ದ ಸಾಧು ಕೋಕಿಲಾಗೆ ನಿರಾಸೆಯಾಗಿದೆ. ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶವಿರೋದ್ರಿಂದ ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಭೇಟಿ ಮಾಡ್ತೇನೆ ಎಂದು ಹೇಳಿದ್ರು. ಗುರುವಾರ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ನಾವು ಒಟ್ಟಿಗೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ದವ್ರು ಬರೋರು ಯಾರಿಗೂ ಸಿಗೋದಿಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಅವ್ರ ಕುಟುಂಬ ಜೊತೆ ಹೋಗ್ತೀರಾ ಸರ್? ಹೌದು, ಗುರುವಾರ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡ್ಕೊಂಡು ಅವ್ರ ಜೊತೆ ಬಂದ. ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇದರ ಮಧ್ಯೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಸಾಮಾನ್ಯ ಕೈದಿಗಳಂತೆ ಚಿಕಿತ್ಸೆ ನೀಡಲಾಗ್ತಿದೆ. ಪಡ್ಕೊಳ್ಳೋಕೆ ಸಾಧ್ಯ ಸರ್? ಸಾಧ್ಯನೇ ಇಲ್ಲ ಸರ್. ಬೇರೆ ಸೌಲಭ್ಯ ಎಲ್ಲ ಯಾವ ರೀತಿ ಇದೆ ಅಂತ ಸರ್? ಅವರು ಯಾವ ಸೆಲ್ಲಲ್ಲಿದ್ದಾರೆ? ಸಾಮಾನ್ಯ ಕೈದಿಗಳಿರೋ ಸೆಲ್ಲಲ್ಲಿದ್ದಾರೆ ಅಥವಾ ಯಾವ ರೀತಿ ಯಾವ ಸೆಲ್ಲಲ್ಲಿದ್ದಾರೆ ದರ್ಶನ್ ಅವರು? ಸರ್ ಸೌಲಭ್ಯ ಅಂತ ಬಂದರೆ ಏನು ಸೌಲಭ್ಯ ಇಲ್ಲ ಸರ್ ಅವ್ರಿಗೆ. ಅದ್ರ ಹೆಸರಿಗೆ ಒಂದು ಅದನ್ನು ಅವರಿರೋ ಸೆಲ್ಲಿಗೆ VIP ಸೆಲ್ ಅಂತ ಅಂತಾರೆ ಅಷ್ಟೇ. VIP ಸೆಲ್ಲಲ್ಲಿ ಇದ್ದಾರೆ ಬಾಸು. ಜೈಲ್ ಮ್ಯಾನ್ಯಲ್ ಏನಿದೆ ಅದನ್ನೇ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲಿ ಜೈಲ್ ಮ್ಯಾನಲ್ಲಿ ಒಂದು ಜಮಖಾನ ಕೊಡಬೇಕು, ಒಂದು ವೈಟ್ ಬೆಡ್ಶೀಟ್ ಕೊಡಬೇಕು, ಒಂದು ಕಂಬಳಿ ಕೊಡಬೇಕು, ಅದನ್ನೇ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಆಮೇಲೆ ಒಂದು ನೀರಿನ ಬಾಟ್ಲಿದೆ, 20 ಲೀಟ್ರದ್ದು ನೀರಿನ ಬಾಟ್ಲಿ, ನೀರಿಂದು ಕ್ಯಾನ್ ಇದೆ.
ಅದೇನು ಅದರಾಗೆ ನೀರು ಕುಡಿಬೇಕು ಅವರು. ಆಮೇಲೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ಅಲ್ಲೇ ಸ್ನಾನ ಮಾಡ್ಕೋಬೇಕು, ಅಲ್ಲೇ ವಾಶ್ರೂಮ್ಗೆ ಹೋಗಬೇಕು. ಸ್ಪೆಷಲ್ ಏನು ಕೊಟ್ಟಿಲ್ಲ ಸರ್ ಅವ್ರಿಗೆ, ಏನೊಂದು ಸ್ಪೆಷಲ್ ಕೊಟ್ಟಿಲ್ಲ ಸರ್. ಈಗ ಈ ಕೇಸಲ್ಲಿ ಒಂದಿಷ್ಟು ಬೇರೆ ಆರೋಪಿಗಳಿದಾರಲ್ವಾ, ಪ್ರದೂಷು ಬೇರೆಯವರೆಲ್ಲ, ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಅವಕಾಶ ಇದೆಯಾ ದರ್ಶನ್ ಅವರಿಗೆ ಅಂತ? ಸರ್ ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ನೋಡಿರೋದು ಬಾಸನೊಬ್ಬರನ್ನೇ, ಅವ್ರು ಯಾರು ನಮ್ಮ ಮುಖ ಪರಿಚಯ ಇಲ್ಲ ನನಗೆ. ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವ್ರ ಕೋರ್ಟ್ ಡೇಟ್ ಇರುತ್ತಲ್ಲ ಸರ್, ಅವಾಗ ಬೇಕಾದ್ರೆ ಬಂದು PC ಕೋರ್ಟ್ ಅಂತಿದೆ ಜೈಲಲ್ಲಿ, ಅವರು ಡೇಟ್ ಇದ್ದಾಗ 15 ದಿನಕ್ಕೋಸ್ಕರ ಡೇಟ್ ಕೊಡುತ್ತೆ JMC ಕೋರ್ಟು, ಅವಾಗ ಬೇಕಾದ್ರೆ ಬಂದುಬಿಟ್ಟು ಅವ್ರನ್ನ ಭೇಟಿ ಮಾಡ್ಬೋದು. ಅಂದರೆ ಆ ಟೈಮಲ್ಲಿ ಭೇಟಿ ಮಾಡೋದು, ಬೇರೆ ದಿನದಲ್ಲಿ ಭೇಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರ ಕೇಸ್ನರೇ ಆಗಲಿ ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಹೋಗ್ಬೇಕು, ನೇರವಾಗಿ ಹೋಗಿ ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಸರ್ ಅಲ್ಲಿ ಅಂತ? ಆ ಚಿಕ್ಕ ರೂಮಲ್ಲಿ ಇರ್ತಾರೆ ಅಂತಾರೆ, ವಾಕಿಂಗ್ ಏನಾದರೂ ಮಾಡ್ತಾ ಇದ್ರಾ ಅಥವಾ ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇದ್ರಾ, ಹೆಂಗೆ ಸರ್ ಅಂತ? ಬೇರೆಯವ್ರ ಜೊತೆಗೆ ಮಾತಾಡೋಕ್ಕೆ ಅವಕಾಶನೇ ಇಲ್ಲ ಸರ್ ಪಾಪ ಅವ್ರಿಗೆ. ಹೆಂಗೆ ಸರ್ ಅಲ್ಲಿ, ಯಾಕಂದರೆ ಅವ್ರನ್ನ ನೋಡಲಿಕ್ಕೆ ಯಾರೂ ಬಿಡೋಂಗಿಲ್ಲ. ನನ್ನ ಪುಣ್ಯ ಅವ್ರು ನೋಡೋಕೆ ನನಗೆ ಅವಕಾಶ ಸಿಕ್ಕಿದ್ದು, ನೋಡೋಕ್ಕೆ ಯಾರೂ ಬಿಟ್ಟಿಲ್ಲ ಅಲ್ಲಿ. ಅವರು ಅಷ್ಟೇ ಪುಸ್ತಕ ಓದ್ತಾರೆ, TV ನೋಡ್ತಾರೆ, ಮತ್ತು ರೂಮ್ ಮುಂದೆ ಜಾಗ ಇದೆ, ವಾಕ್ ಮಾಡ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. 7 ಗಂಟೆ ಒಳಗೆ ಲಾಕ್ ಹಾಕ್ತಾರೆ. ಲಾಕ್ ಆದಮೇಲೆ ಇನ್ನೇನು ಅವ್ರಿಗೆ ನಿದ್ದೆ ಯಾವಾಗ ಬರುತ್ತೋ ಅವ್ರಿಗೆ ಗೊತ್ತದು, ಯಾಕಂದ್ರೆ ನಿದ್ದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವಾಗ ಮಲಗ್ತಾರೋ, ಎಷ್ಟು ಗಂಟೆ ಮಲಗ್ತಾರೋ ಅದು ಅವ್ರಿಗೆ ಗೊತ್ತು. ಯಾಕಂದ್ರೆ ನಾವೇ ನಿದ್ದೆ ಮಾಡಲ್ಲ, ನಾವು ಅಂತಾರೆ ಹೆಂಗೆ ನಿದ್ದೆ ಮಾಡೋಕ್ಕೆ ಸಾಧ್ಯ ಸರ್ ಇಂಥ ನೋವಲ್ಲಿ. ಕೊನೆಯದಾಗಿ ಈ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಅಂತ? ಯಾಕಂದರೆ ನೀವು ಜೈಲಲ್ಲಿದ್ದರೆ 21 ವರ್ಷ, ತುಂಬ ಜನ ಈ ಒಂದು ಕೊಲೆ ಆರೋಪವನ್ನು ಹೊತ್ತು ಬಂದವ್ರ ಜೊತೆ ಕೂಡ ನೀವು ಮಾತುಕತೆ ನಡೆಸಿರ್ತೀರ. ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ಇದೇ ಪ್ರಕರಣದ ಬಗ್ಗೆ ಅಂತಲ್ಲ, ಯಾರೂ ಸಹ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಾರ್ದು. ಕೊಲೆ ಮಾಡೋದು ನಮ್ಮ ಹಕ್ಕು ಅಲ್ಲ, ರೈಟ್ಸು ಅಲ್ಲ, ಅಥವಾ ನಮ್ಮ ನಿಯಮಗಳು ಅಲ್ಲ, ಕಾನೂನಿದೆ. ಅದಕ್ಕೋಸ್ಕರ ಕಾನೂನಲ್ಲಿ ನಾನು ಈ ಮಾತು ಹೇಳ್ಬೋದು, ಯಾಕಂದರೆ ಈ ಮಾತನ್ನು ಹೇಳಲಿಕ್ಕೆ ನನಗೆ ಜೈಲೇ ಕಲಿಸಿದ್ದು. ಜೈಲು ಆ ರೀತಿ ಕಳಿಸಲ್ಲ ಅಂದರೆ ನಾನು ಬೇರೆ ಥರನೇ ಹೇಳ್ತಿದ್ದೆ ಹೇಗೆ ಅಂತ. ಬಟ್ ಜೈಲು ನನಗೆ ಕಲಿಸ್ತು, ಕೊಲೆ ಮಾಡೋದು ತಪ್ಪು. ಒಬ್ಬ ವ್ಯಕ್ತಿನ ಸಾಯಿಸೋದು ಮಾತ್ರ ಮಹಾ ಅಪರಾಧ ಸರ್, ಅದು ಯಾರೇ ಮಾಡಲಿ ತಪ್ಪು. ನಾನು ಮಾಡಿದ್ದೇ ಆಗಲಿ, ಬೇರೆ ಯಾರೇ ಮಾಡಿದ್ದಾಗಲಿ, ಕ್ರೈಮನ್ನು ತಗೋಬಾರ್ದು ಸರ್ ಯಾರು. ಯಾಕಂದರೆ ಕ್ರೈಮನ್ನು ನಾವು ವಿಚಾರ ಕೈ ಹಾಕಿದ್ದೀವಿ ಅಂದರೆ ಲೈಫ್ ಸ್ಪಾಯ್ಲ್ ಆಗಿ ಹೋಗುತ್ತಲ್ಲ ಸರ್. 21 ವರ್ಷ ಅಮೂಲ್ಯವಾದ ಜೀವನ ಯಾರು ಕೊಡೋಕ್ಕೆ ಸಾಧ್ಯ ಸರ್? ಕಳೆದೋದಕ್ಕೆ ಸಮಯ ಬರುತ್ತೆ ಸರ್ ನಮ್ಮ ಲೈಫಲ್ಲಿ. ಅದು ಜೈಲಲ್ಲಿ ಕೂತ್ಕೊಂಡು ನಾವು ಯಾವ ರೀತಿ ಜೀವನ ಕಟ್ಕೊಳಕ್ಕೆ ಸಾಧ್ಯ ಸರ್? ಅದೇ ರೂಟೀನ್ ಜೀವನ, ಬೆಳಗ್ಗೆ ಅದೇ ಅನ್ಲಕ್ಕಾಗುತ್ತೆ, ರಾತ್ರಿಗೆ ಅದೇ ಲಾಕಾಗುತ್ತೆ, ಅದೇ ಊಟ, ಏನು ಚೇಂಜ್ ಇಲ್ಲ. ಯಾರನ್ನು ನಮ್ಮವ್ರನ್ನ ನಾವೇ ಭೇಟಿ ಮಾಡಬೇಕು ಅಂತಂದರೆ ಪೊಲೀಸ್ ಪರ್ಮಿಷನ್ ತೊಗೋಬೇಕು, ಅದು ಸಾಕಷ್ಟು ರಿಸ್ಟ್ರಿಕ್ಷನ್ನು. ಅಲ್ಲಿ ಚೆಕ್ ಮಾಡು, ಇಲ್ಲಿ ಚೆಕ್ ಮಾಡು, ಅದು ನೋಡು, ಇದು ನೋಡು ಅಂತಂದು ಅವ್ರ ಹತ್ರ ಮಾತಾಡ್ಲಿಕ್ಕೆ 15ರಿಂದ 20 ನಿಮಿಷ ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ನಮ್ಮ ಭಾವನೆಗಳನ್ನ ನಮ್ಮ ಕುಟುಂಬ ತಲುಪಿಸ್ಬೇಕು. ನಮ್ಮ ಜೀವನನ ನಾವೇ ಕಳ್ಕೊಳೋರು ಮಾತ್ರ ಕ್ರೈಮ್ ಮಾಡ್ಬೇಕು ಸರ್. ಇಲ್ಲ ನಿಮ್ಮ ಜೀವನನ ಅದ್ಭುತ ಕಟ್ಕೋಬೇಕು, ಸಮಾಜದಲ್ಲಿ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ, ಕ್ರೈಮನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ಲೈಫ್ನ ಹಾಳು ಮಾಡ್ಕೊಳ್ತೀರಾ? ಒಳ್ಳೊಳ್ಳೆ ಅವಕಾಶ ಇದಾವಲ್ಲ ಸರ್, ಏನು ಬೇಕಾದ್ರೂ ಮಾಡ್ಬೋದು ಒಳ್ಳೆ ಅವಕಾಶಗಳಲ್ಲಿ. ಜನಗಳು ಪ್ರೀತಿ ಗಳಿಸ್ರಿ, ಯಾರೂ ಕ್ರೈಮ್ ಆಯ್ಕೆ ಮಾಡ್ಕೋಬಾರ್ದು ಸರ್, ತಪ್ಪೋದು. ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ. ಏನೋ ಕೆಲಸ ಈಗ ಫಿಲ್ಮ್ ತೆಗಿಬೇಕು ಅಂದ್ಕೊಂಡಿದ್ದೀರಾ, ಅದು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸರ್. ಮುಂದೆ ಏನು ಮಾಡ್ತೀರಾ ಅಂತ ಸರ್? ಮುಂದೆ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಪ್ರಸಾರ